ಜೈಲು ಪಾಲಾದ ಶೋಭಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ 11ರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವ ಶೋಭಾ ಶೆಟ್ಟಿ ಈ ವಾರದ ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋಗಿದ್ದಾರೆ. ಮನೆ ಮಂದಿಯೆಲ್ಲ ಸೇರಿ ಕಳಪೆ ಪಟ್ಟ ಕೊಟ್ಟಿರೋದು ಶೋಭಾಗೆ ಶಾಕ್ ಆಗಿದೆ. ಜೈಲು ಪಾಲಾಗಿದ್ದ ನಟಿ ಕಣ್ಣೀರಿಟ್ಟಿದ್ದಾರೆ. ಈ ವಾರ ನೀವು ಕಡಿಮೆ ಆಕ್ಟಿವ್ ಎಂದೆನಿಸ್ತು, ಅದಕ್ಕೆ ಕಳಪೆ ಪಟ್ಟ ಕೊಡ್ತಿದ್ದೇನೆ ಎಂದು ಧನ್ರಾಜ್ ಮಾತಿಗೆ ಶೋಭಾ ಗರಂ ಆಗಿದ್ದಾರೆ. ನೀವ್ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಎಂದಿದ್ದಾರೆ. ಜೀವನದಲ್ಲಿ ಏನೇನೋ ಫೇಸ್ ಮಾಡಿದ್ದೇನೆ, ಇದೇನೂ ಅಲ್ಲ ನನಗೆ ಎಂದು ತಿರುಗೇಟು ನೀಡಿದ್ದಾರೆ ಶೋಭಾ. ಇಡೀ ಮನೆ ಅವರಿಗೆ ಕಳಪೆ ಕೊಟ್ಟಿರೋದು ಕೆಲ ಸ್ಪರ್ಧಿಗಳಿಗೆ ಅಚ್ಚರಿ ಮೂಡಿಸಿದೆ. ಅಮ್ಮ, ಇವತ್ತು ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ಅದನ್ನ ನೋಡಿ ನೀವು ಅಳಬೇಡಿ ಎಂದು ಶೋಭಾ ಕಣ್ಣೀರಿಟ್ಟಿದ್ದಾರೆ. ಇತ್ತ ನನ್ನ ನಿರ್ಧಾರ ತಪ್ಪಾಗಿದ್ಯಾ ಎಂದು ಗೊಂದಲದಲ್ಲಿದ್ದ ಧನ್ರಾಜ್ಗೆ ನಿಮ್ಮ ನಿರ್ಧಾರ ಸರಿಯಾಗಿದೆ ಎಂದು ರಜತ್ ಸಲಹೆ ನೀಡಿದ್ದಾರೆ. ಗೋಲ್ಡ್ ಸುರೇಶ್ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಎಂದು ಶೋಭಾಗೆ ಕುಟುಕಿದ್ದಾರೆ. ಎಲ್ಲರೂ ನನಗೆ ಕಳಪೆ ಕೊಡ್ತಾರೆ ಎಂದು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಶೋಭಾ ಜೈಲಿನಲ್ಲಿ ಗಳಗಳನೆ ಹತ್ತಿದ್ದಾರೆ. ಇನ್ನು ಶೋಭಾಗೆ ಬಿಗ್ ಬಾಸ್ ಆಟ ಏನು ಹೊಸದಲ್ಲ. ತೆಲುಗಿನ ಬಿಗ್ ಬಾಸ್ 7ರಲ್ಲಿ ಫಿನಾಲೆ ಮೆಟ್ಟಿಲು ತಲುಪೋ ಒಂದು ದಿನ ಮುಂಚೆ ಎಲಿಮಿನೇಟ್ ಆಗಿ ಹೊರಬಂದಿದ್ರು. ಫೈರ್ ಲೇಡಿಯಾಗಿ ಖಡಕ್ ಆಟಗಾರ್ತಿ ಎಂದು ಗುರುತಿಸಿಕೊಂಡಿದ್ದ ಕನ್ನಡತಿ ಶೋಭಾ ಈಗ ಕನ್ನಡದ ಬಿಗ್ ಬಾಸ್ನಲ್ಲಿ ಅಳುಮುಂಜಿಯಂತೆ ಕಣ್ಣೀರ್ ಸುರಿಸ್ತಿರೋದು ನೋಡುಗರಿಗೆ ಅಚ್ಚರಿ ಮೂಡಿಸಿದೆ. ಮತ್ತೆ ಅದೇ ಫೈರ್ ಲೇಡಿಯಾಗಿ ಆಟದಲ್ಲಿ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡಬೇಕು ಎಂಬುದು ಅಭಿಮಾನಿಗಳ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.